ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಮಿನಿ ವ್ಲಾಗ್. ನಾನು ಸಂಡೇ ವ್ಲಾಗ್ನ ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸಂಡೇ ಸ್ಪೆಷಲ್ ಏನು ಬೇಕು ಅಂತ ನನ್ನ ಮಗನ ಕೇಳಿದ್ರೆ ನನ್ನ ಮಗನಿಗೆ ಮ್ಯಾಗಿ ಬೇಕಂತೆ. ಏನು ಬೇಕು ಇವಾಗ ನಿಮಗೆ? ಏನು ಬೇಕು? ಮ್ಯಾಗಿ ಬೇಕಾ? ಬೂವ ತಿನ್ನಲ್ಲ? ಬೂವ ಮಾಡಿದ್ದೀನಿ ತಿನ್ನು. ಯಾಕೆ ಬೇಡ? ಮ್ಯಾಗಿ ಮಾಡ್ಕೊಡ್ಲಾ? ಸರಿ ಮಾಡ್ಕೊಡ್ತೀನಿ. ಇಲ್ಲೇ ಕೂತ್ಕೊಂಡಿರ್ಬೇಕು. ಅಕ್ಕ ಬರ್ತಾವಳೆ. ಧೃತಿಗೂ ಮ್ಯಾಗಿ ತರೋಕ್ಕೆ ಅಂತ ಅಂಗಡಿ ಕಳಿಸಿದೆ. ಅವಳು ಅಷ್ಟೇ ಬಂದಳು. ಇವಾಗ ಮ್ಯಾಗಿ ಎಗ್ ಬುಜ್ಜಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಇದಕ್ಕಾಗಿ ಗ್ಯಾಸ್ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಈರುಳ್ಳಿ ಹೆಚ್ಕೊಂಡಿರೋದನ್ನ ಹಾಕ್ಕೊತಾ ಇದ್ದೀನಿ. ಅದಕ್ಕೆ 2 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಟೊಮೊಟೊ ಹಚ್ಚಿಟ್ಟಿರೋದನ್ನ ಹಾಕ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಸ್ವಲ್ಪ ಫ್ರೈ ಆದಮೇಲೆ ಹಾಗೆ 2 ಮೊಟ್ಟೆನ ಹಾಕ್ಕೊತಾ ಇದ್ದೀನಿ. ಇದ್ರದ್ದು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಹುರ್ಕೊಬೇಕು ನಾವು. ನಾನಿಲ್ಲಿ ತೊಗೊಂಡಿರೋದು ಹಿಪ್ಪಿ ಮ್ಯಾಗಿ ಮಸಾಲ ಏನು ಬರುತ್ತೆ ಅದನ್ನು ಎತ್ಕೊಂಡು ಇವಾಗ ಹಾಕ್ಕೊತಾ ಇದ್ದೀನಿ. ಈ ಮಸಾಲೆ ಎಲ್ಲ ಮೊಟ್ಟೆ ಒಳಗಡೆ ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಚೆನ್ನಾಗಿ ಹುರಿಬೇಕು. ಹುರಿದಾದ್ಮೇಲೆ ಸ್ವಲ್ಪ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ನಾವೇನು ಮ್ಯಾಗಿ ಎತ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೊಬೇಕು. ನೆಕ್ಸ್ಟ್ ಈ ಮ್ಯಾಗಿ ಎಲ್ಲ ಬಂದಾದಮೇಲೆ ನಮ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಬೇಯಿಸ್ಕೊಬೇಕು. ಆವಾಗ ನಮ್ಮ ಮ್ಯಾಗಿ ಎಗ್ ಬುರ್ಜಿ ರೆಡಿ ಆಗುತ್ತೆ. ನೆಕ್ಸ್ಟ್ ನಾನು ಮೊಟ್ಟೆ ನಗಟ್ಸ್ ಮಾಡೋಣ ಅಂದ್ಕೊಂಡು ಈರುಳ್ಳಿ ಮತ್ತು 2 ಮೊಟ್ಟೆನ ತುರಿದಿಟ್ಕೊತಾ ಇದ್ದೀನಿ. ಅದನ್ನು ಬ್ರೆಡ್ಡು ಪೌಡ್ರ್ ಮಾಡಿರೋದಕ್ಕೆ ಇದನ್ನೆಲ್ಲ ಹಾಕ್ಕೊಬೇಕು. ಅದಕ್ಕೆ ಸ್ವಲ್ಪ ಕಾರ್ನ್ಫ್ಲವರು, ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಪೆಪ್ಪರ್ ಪುಡಿ, ಸ್ವಲ್ಪ ಉಪ್ಪು ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನಾನೇನು ಇದಕ್ಕೆ ನೀರು ಆ್ಯಡ್ ಮಾಡ್ತಾಯಿಲ್ಲ, ಹಂಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟು ಸ್ವಲ್ಪ 1 ಸ್ಪೂನಷ್ಟು ಚೀಸ್ ಹಾಕ್ಕೊಬೇಕು. ಚೀಸ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಸೇಮ್ ಚಿಕನ್ ನಗಟ್ಸ್ ಯಾವ ಥರ ಇರುತ್ತೋ ಅದೇ ಥರ ಬರುತ್ತೆ. ಟೇಸ್ಟು ಸಹ ಚೆನ್ನಾಗಿರುತ್ತೆ. ಇದಕ್ಕೆ ಸ್ವಲ್ಪ ಮಯೋನೀಸು ಅಥವಾ ಟೊಮೆಟೊ ಸಾಸ್ ಜೊತೆ ಟೇಸ್ಟ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇದಕ್ಕೆ ನಾನು ಸ್ವಲ್ಪನೂ ನೀರು ಹಾಕಿಲ್ಲ. ಈರುಳ್ಳಿ ನೀರಿನ ಅಂಶ ಇರುತ್ತೆ ಮತ್ತು ನಮ್ಮ ಮೊಟ್ಟೆ ತುರಿದಿರೋದ್ರಲ್ಲೂ ಸ್ವಲ್ಪ ನೀರಿನ ಅಂಶ ಇರುತ್ತೆ. ಹಾಗೆ ಚೀಸಲ್ಲಿ ಇಷ್ಟರಲ್ಲೇ ನಾವು ಅದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಇದನ್ನೆಲ್ಲ ಸ್ವಲ್ಪ ಉಂಡೆ ಥರ ಮಾಡಿ ಎಣ್ಣೆಗೆ ಬಿಡಬೇಕು. ಎಣ್ಣೆಗೆ ಬಿಟ್ಟ ಆಮೇಲೆ ಸ್ವಲ್ಪ ಬ್ರೌನ್ ಕಲರ್ ಬಂದಾದಮೇಲೆ ಇದನ್ನು ಎತ್ತಿದ್ರೆ ಇದು ಮೊಟ್ಟೆ ನಗಟ್ಸು ರೆಡಿ ಆಗುತ್ತೆ. ಮಳೆ ಬರ್ತಿದ್ದಾಗ ಈ ಥರ ಚಾಟ್ಸ್ಗಳು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಮಕ್ಕಳಿಗೂ ಕೊಟ್ಟು ನಾನು ಟೇಸ್ಟ್ ಮಾಡಿದೆ. KFC ಇಲ್ಲ, ಮೊಟ್ಟೆ ಬ್ರೆಡ್ಡು. ಚಿಕನ್ ನಗಟ್ಸ್ ಥರ ಇದೆ.